ಹಾಯ್ ನಮಸ್ಕಾರ ಎಲ್ರಿಗೂ. ನಾವು ಕರೆದು ಹಾಯ್ ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ಪಯಣ ಚಿಕ್ಕಮಗಳೂರು ಕಡೆಗೆ. ಹಾಯ್ ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ಪಯಣ ಚಿಕ್ಕಮಗಳೂರು ಕಡೆಗೆ. ಅದೆಷ್ಟು ದಿನಗಳ ನಂತರ ಚಿಕ್ಕಮಗಳೂರನ್ನ ಪ್ಲ್ಯಾನ್ ಮಾಡಿಕೊಂಡು ಈ ಬಾರಿ ನಮ್ಮ ನಡೆ ದೃಢವಾಗಿ ಇರಬೇಕೆಂದು ಈ ಸರ್ತಿ ನಾವು ಚಿಕ್ಕಮಗಳೂರು ಕಡೆಗೆ ಪಯಣ ಬೆಳೆಸಿದ್ವಿ. ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಯಾವಾಗ 3 ತಿಂಗಳಿಂದ. ಇವಾಗ ಆ ಪ್ಲ್ಯಾನು ಇವತ್ತು ಎಷ್ಟು ದಿನ ಆದಮೇಲೆ ಆದಮೇಲೆ ನೆಕ್ಸ್ಟ್ ಇವಾಗ ಸಕ್ಸಸ್ ಆಗ್ತಾ ಇರೋದು. ಇಲ್ಲ ಅದು ಬಿಟ್ಟರೆ ರೈಸ್ ಇದೆ, ಸ್ವಲ್ಪ ತಿನ್ನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಏನೋ ಒಂದು ನೋಡಿ ತಿನ್ಕೊಂಡು ಹೋಗ್ಬೇಕು ಅಂತ ಇರ್ತಾ ಇದ್ದೀವಿ. ಹಾಗೆ ಟ್ರಾವೆಲರ್ 0909 ತಂಡಕ್ಕೆ ಹೊಸ ಮುಖ ಸೇರ್ಪಡೆ, ಅದುವೇ ಮಿಸ್ ಚಂದನ. ನಂದೇನು ಯೂಟ್ಯೂಬ್ ಚಾನಲ್ ಇಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀನಿ, ಏನಂತೀರಾ? ಹೀಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಹಳೆ ಲೆಕ್ಚರರ್ ಅಂದರೆ ನಮ್ಮ ಬೆಳಗಾವಿಯ ಲೆಕ್ಚರರ್ ಆಗಿರುವಂಥ ಮೇಡಮ್ ಅವ್ರು ಸಿಕ್ಕಿದ್ರು, ಏನೋ ಮಾತಾಡ್ತಾ ಇದ್ರು. ಅದನ್ನ ಕ್ಯೂರಿಯಾಸಿಟಿಯಿಂದ ನಾವು ಕೂಡ ಕೇಳ್ತಾ ಇದ್ದೀವಿ. ಕೇಳಿ. 2014 ಇಸ್ವಿ ರಿಟೈರ್ಡ್ ಆದ್ರೂ 33 ವರ್ಷನೂ ಫಸ್ಟ್ ಸ್ಟ್ಯಾಂಡರ್ಡ್ ಕಲಿಸೀನಿ. ಯಾಕೆ ಅಂದ್ರೆ ನಮ್ಮ ಚೇರ್ಮನ್ ಹೇಳ್ತಿದ್ರು, ಅವಾಗೆಲ್ಲ ನರ್ಸರಿ ಇರ್ತಿದ್ದಿಲ್ಲ, 6 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ತಿದ್ರು ಮಕ್ಕಳಿಗೆ. ಆವಾಗ ಮಕ್ಕಳು ಮನೆ ಬಿಟ್ಟು ಬರ್ತಿದ್ರಲ್ಲ, ಹೆದರ್ಕೋತಿದ್ರು ಪಾಪ. ಆ್ಯಕ್ಚುಲಿ ಮೇಡಮ್ ಹೇಳ್ತಾ ಇದ್ರು ಅವ್ರದ್ದು ಬಾಲ್ಯದ ದಿನಗಳು ಮತ್ತು ಲೆಕ್ಚರರ್ ಆಗಿರೋ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ರು. ಅದನ್ನು ಕೇಳೋಕ್ಕೆ ನಮ್ಗೆ ಕೂಡ ಪೇಷನ್ಸ್ ಇರಲಿಲ್ಲ. ಆದರೂ ಏನೋ ಅಂದ್ಕೊಂಡು ಕೇಳಿಕೊಂಡು ಮೇಡಮ್ ಚೆನ್ನಾಗಿದೆ, ಓಕೆ ಹೌದು ಮೇಡಮ್ ಹಾಗೆ ಹೀಗೆ ಅಂದ್ಕೊಂಡು ಅಲ್ಲಿಂದ ನೈಟು ಕಾಲಹರಣ ಮಾಡಿಕೊಂಡು ಹೋಗ್ತಾ ಇದ್ವಿ. ಆಗಿದೆ. ಸೊ ಎಲ್ಲ ಮಲ್ಕೊಂಡಿದ್ರೆ ಆದ್ರೂ ನಮ್ಗೆ ನಿದ್ದೆ ಬರ್ತಾ ಇಲ್ಲ. ಅದ್ಯಾಕೆ ಗೊತ್ತಾ ಸರ್, ನಾವು ಊರಿಗೆ ಹೋಗ್ತಾ ಇದೀವಲ್ಲ, ಅದಕ್ಕೋಸ್ಕರ. ಅದೇ ಖುಷಿಗೆ ಸರ್. ನಿಮ್ಗೆ ಏನು ಅನಿಸ್ತದೆ ನಾವು ಊರಿಗೆ ಹೋಗ್ತೀವಿ? ಏನಂದೆ ಇನ್ನೊಂದ್ಸಲ ಹೇಳು. ಹಾಗೂ ಇದು ಮಾಡಿಕೊಂಡು ಮಧ್ಯರಾತ್ರಿ 1:27 ರೀಚ್ ಆಗಿದ್ವಿ ಕಡೂರ್ಗೆ. ಕಡೂರು ಚಿಕ್ಕಮಗಳೂರು ಮೈಸೂರಿಂದ ಕಡೂರಿಗೆ ಕರ್ಕೊಂಡು OMG, ನಾವು ಮರ್ತೇ ಬಿಟ್ಟಿದ್ವಿ ಮಿಸ್ ನೇಹಾ ಊರೇ ಕಡೂರು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿರೋದೇ ಕಡೂರು ಬರೋಕ್ಕೆ. ಇದಕ್ಕೆಲ್ಲ ಕಾರಣನೇ ಮಿಸ್ ನೇಹಾ. ಹಾಗೆ ಜಾಸ್ತಿ ರಾತ್ರಿ ಆಗಿರೋದ್ರಿಂದ ಮಿಸ್ ನೇಹರ ಮನೆಯಲ್ಲಿ ಮಲ್ಕೊಂಡು ಬೆಳಗ್ಗೆ ತಿಂಡಿ ತಿನ್ಕೊಂಡು ನಮ್ಮ ಪಯಣ ಹೆಬ್ಬೆ ಫಾಲ್ಸ್ ಕಡೆಗೆ ಅಂದ್ಕೊಂಡು ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಕೊಂಡು ಮುನ್ನುಗ್ತಾ ಇದ್ವಿ. ಆ್ಯಕ್ಚುಲಿ ನಮಗೆ ಚಿಕ್ಕಮಗಳೂರು ಮೊದಲನೇ ಬಾರಿ ಟ್ರಾವೆಲ್ ಟೂರ್ ಆಗಿತ್ತು. ಯಾಕೆಂದರೆ ಇಲ್ಲಿವರೆಗೂ ನಾವು ಚಿಕ್ಕಮಗಳೂರಿಗೆ ಹೋಗಿರಲಿಲ್ಲ. ಜಸ್ಟ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಆ ಥರ ಈ ಥರ ಅಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ವಿ ಚಿಕ್ಕಮಗಳೂರಲ್ಲಿ. ನಮಗೆ ಚಿಕ್ಕಮಗಳೂರು ಮೊದಲನೇ ಸರ್ತಿ ಎಕ್ಸ್ಪೀರಿಯನ್ಸ್ ಕೊಡ್ತಾಯಿತ್ತು. ಏಕೆಂದರೆ ನಾವು ವಿಸಿಟ್ ಮಾಡಿರೋದು ಮೊದಲನೇ ಬಾರಿ ಆಗಿರೋದ್ರಿಂದ ನಾವು ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಎಲ್ಲ ಕಡೆನೂ ಗ್ರೀನು ಸಖತ್ತಾಗಿ ಕಾಣಿಸ್ತಾ ಇತ್ತು.
ಆ್ಯಕ್ಚುಲಿ ಇವರೆಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದರು. ನಾವು ಚೆನ್ನಾಗಿರೋ ಪ್ಲೇಸ್ ಹೋದಾಗ ರೀಲ್ಸ್ ಮಾಡಲೇಬೇಕು ಅಂತ ಚೆನ್ನಾಗಿರೋ ಆಡಿಯೋನ ಪ್ಲೇ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಮ್ಮ ತಂಡ ಟ್ರಾವೆಲರ್ 0909. कमल झाली स्वप्नात आली राणी मुखर्जी नटी. कमल झाली स्वप्नात आली राणी मुखर्जी नटी. त्या नटीनं मारली मिठी मला, त्या नटीनं मारली मिठी. ಎಲ್ರಿಗೂ ರೀಲ್ಸ್ ಮಾಡೋದಾಗಿದ್ರೆ ನನಗೆ ಫಾರೆಸ್ಟ್ನ ಎಕ್ಸ್ಪ್ಲೋರ್ ಮಾಡೋದಾಗಿತ್ತು. ಅದಕ್ಕೆ ನಾನು ಕೂಡ ಆ ಕಡೆ ಈ ಕಡೆ ನೋಡಿಕೊಂಡು ಒಂದು ಹೆಜ್ಜೆನ ಕಾಡಲ್ಲಿ ಇಟ್ಕೊಂಡು ಮತ್ತೆ ಹೊರಗಡೆ ಬಂದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಗೆ ಸಣ್ಣದಾಗಿ ಮಳೆ ಬೀಳ್ತಾ ಇತ್ತು. ಆ ಮಳೆಯಲ್ಲಿ ನಾವು ಆ ಅರಣ್ಯದ ಸೆಂಟ್ರಲ್ಲಿ ಬೈಕ್ ಮೇಲ್ಗಡೆ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಕೆಮ್ಮನ್ ಗುಂಡಿ ಇದು ಕೆಮ್ಮನ್ ಗುಂಡಿ ಅಲ್ಲ ಲೇಡೀಸ್ ಇದು ಕೆಮ್ಮನ್ ಗುಂಡಿ. ಚಲೋ ಚಲೋ ಹುಲಿಯಿಂದ ಹುಲಿ ವಿಡಿಯೋ. ಅಬ್ಬೆ ಫಾಲ್ಸ್. ಥಿಂಗ್ ಈಸ್ ಟಿಕೆಟ್ ಬಂದು 7,900. ಅದು 12 ಜನಕ್ಕೆ ಒಂದು ಜೀಪ್ ತೊಗೊಂಡ್ರೆ ಇಷ್ಟ ಆಗೋದು ಅಮೌಂಟು. ಬರೋ ಟೈಮಲ್ಲಿ ಯೋಚನೆ ಮಾಡಿಬಿಟ್ಟು ಟ್ರಿಪ್ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಅಮೌಂಟ್ ಬಗ್ಗೆ ತಿಳ್ಕೊಂಡು ಬನ್ನಿ. 500 rupees ಪರ್ ಪರ್ಸನ್ ಆಗುತ್ತೆ. ಇನ್ಕೇಸ್ ಏನಾದರೂ ಕಮ್ಮಿ ಜನ ಇದ್ದರೂ ಕೂಡ ಅದನ್ನು ನೀವು ಮ್ಯಾನೇಜ್ ಮಾಡ್ಕೊಂಡು ಅಮೌಂಟ್ನ ಬರಬೇಕು. ಥ್ಯಾಂಕ್ ಯು. ಜಾಗ ಇದು. ಸೊ 650 ರೂಪಾಯಿ ಕೊಟ್ಟಿದ್ದೀವಿ. ಸೊ ಬಂದಿಲ್ಲ ಅಂದ್ರೆ ಇವ್ರು ಹೇಳ್ತಾ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. 650 ರೂಪಾಯಿ ಕೊಟ್ಟಿದ್ದೀವಿ. ಸೊ ಅದನ್ನು ವರ್ಕ್ ಮಾಡೋದಕ್ಕೆ ಅಂತ ಕಿರಿಚಬೇಕು, ಚೀರಬೇಕು, ನೋಡಬೇಕು, ಪ್ರತಿಯೊಂದನ್ನು ಮಾಡಬೇಕು. ಇಲ್ಲಿ ಅದೆಲ್ಲ ಗೊತ್ತಿಲ್ಲ. ಜಾಲೆ ಅದು ಬಿಟ್ಟು ಬಂದು ಕಾಡೂರಲ್ಲಿ ಬಂದಿದ್ದೀವಿ ನಾವು. ಕಡೂರು ಹೆಸರೇ ಕಾಡೂರು ಫಸ್ಟಿಗೆ. ಇವ್ರಿಗೆಲ್ಲ ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ರಲ್ಲ ಮೊಸಳೆ. ಇವ್ರು ಕೆಮ್ಮಣ್ಣಿ ಉಂಡಿ ಐತಿಲ್ಲ, ಕೆಮ್ಮಣ್ಣಿ ಉಂಡಿ. ವಿಡಿಯೋ ಅಮಲ್ ಮಾಡೋಣ ಪರವಾಗಿಲ್ಲ. ಸ್ವಾಗತ. ಗಾಯ್ಸ್ ಹೇಳಿ ಗಾಯ್ಸ್ ಇವರಿಗೆ
ಇಲ್ಲಿ ನೋಡ್ಬೋದು ನೀವು ಎದುರುಗಡೆ ಕೆಂಪು ಕಲರಲ್ಲಿ ನೀರಿದೆ ಮತ್ತೆ ಗುಂಡಿಗಳು ತುಂಬ ಜಾಸ್ತಿ ಇದೆ. ಸೊ ಇದರಿಂದನೇ ಇದ್ರ ಹೆಸರು ಬಂದಿರೋದು. ಥ್ಯಾಂಕ್ ಯು ಗೈಸ್, ಬಾಯ್, ಥ್ಯಾಂಕ್ ಯು. ಹೀಗೆ ಅನೇಕ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ ಕೆಮ್ಮನ್ ಗುಂಡಿಯಿಂದ ಅಬ್ಬೆ ಫಾಲ್ಸ್ಗೆ. ಇದು ನಮ್ಮ ಭಾರತದ ಅತಿ ದೊಡ್ಡ ಸ್ವಿಟ್ಜರ್ಲ್ಯಾಂಡ್. ನಾವು ಆಕ್ಚುಲಿ ಅಮೌಂಟ್ ಕೊಟ್ಟಿದ್ಕ ನಾವು ಅಲ್ಲಿ ಅರಣ್ಯಾಧಿಕಾರಿಗಳ ಜೊತೆಗೆ ಜಗಳ ಆಡಿದ್ವಿ. ಅಮೌಂಟ್ ಇಷ್ಟೆಲ್ಲ ತಗೊಂಡಿದ್ದೀರಾ ಅಂತ. ಇವ್ರು ನೋಡ್ರಿ ಗಾಡಿಗೆ ಕುಣಿಬೇಕಾದ್ರೆ ಇವ್ರು ಕುಣಿತವ್ರೆ. ಇಲ್ಲ ಎಫರ್ಟ್ ಬೀಳಲ್ಲ, ಅದಕ್ಕೆ ಡಬಲ್ ಅಂತ ಆಗುತ್ತೆ. ನಾವು ವೇಟ್ ಅಂತ ನೋಡಿ ಗೈಸ್, 650 rupees. ಹೀಗೆ ಹೋಗ್ತಾ ಇದ್ವಿ. ಭೂಮಿಯ ಮೇಲಿನ ಸ್ವರ್ಗದ ಬಾಗಿಲು ಓಪನ್ ಆಗಿದ್ರೆ ಹೇಗಿರುತ್ತೆ ಆ ಥರ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ಅಲ್ಲಿರೋ ದಾರಿ ಚಿಕ್ಕದಾಗ್ತಾ ಹೋಯ್ತು. ನಾವು ಕೂತಿರೋ ಜೀಪು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬೆಂಡ್ ಆಗ್ತಾ ಇತ್ತು. ಅದರಲ್ಲಿ ನಾವು ಕೂತಿರೋರು ಅಪ್ಪಾಚಿ ಆಗಿ ಎಂಜಾಯ್ ಮಾಡಿಕೊಂಡು ಮುನ್ನುಗ್ತಾ ಇದ್ವಿ. ನಾವು ಹೋಗ್ತಾ ಇರೋದು ಅಬ್ಬಿ ಫಾಲ್ಸ್ಗೆ. ಹೋಗ್ತಾ ಇರೋದಲ್ಲ ಆಲ್ರೆಡಿ ಅರ್ಧ ಅಲ್ಲಿಂದವರೆ ಬಂದಿದ್ದೀವಿ. ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ನೋಡ್ಬೋದು ಈಗ ಇಲ್ಲ ಮೇಲೆ ಕೆಳಗೆ ಕಡೆಗೆ ಉಂಟದೆ ಮಾಡಿ ಆ ಕಡೆಯಿಂದ ಪ್ಲೇಸ್ ಆ್ಯಕ್ಚುಲಿ ಸರಿಸುಮಾರು 12 ಕಿಲೋಮೀಟರ್ ಒಳಗಡೆ ಹೋದ ನಂತರ ನಮಗೆ ಸಿಗುತ್ತೆ ಅಬ್ಬೆ ಫಾಲ್ಸು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ ರಸ್ತೆನ ಎಂಜಾಯ್ ಮಾಡ್ತಾ ಅಲ್ಲಿರೋ ಫಾಗ್ಗೆ ನಾವು ಕಳೆದೇ ಹೋಗಿದ್ವಿ. ಪ್ರಾಣಿ ಭಯಂಕರವಾಗಿರೋದ್ರಿಂದ ಯಾವುದು ಪ್ರಾಣಿ ಕಾಣಿಸ್ತಾ ಇಲ್ಲ. ಅದು
ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣಕ್ಕ. ಇರಪ್ಪೇ ಇಲ್ಲ ಏನು ಮಾಡಪ್ಪ ನಾವು ಹೋಗ್ತಾ ಇರೋದು ಘಾಟ್ ಪ್ರದೇಶ ಆಗಿರೋದ್ರಿಂದ ನಮ್ಮ ಜೀಪು ಆ ಕಡೆ ಈ ಕಡೆ ವಾಲ್ಕೊಂಡು ಅವ್ರಿಗೆ ಆ ತಲೆಗೆ ಬಿತ್ತು ನಮ್ಗೆ ಈ ಕಡೆ ಬಿತ್ತು ಅಂದ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಚೇಷ್ಟೆ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಂಗೆ ಒಳಗಡೆ ಹೋಗ್ತಾ ಇದ್ವಿ. ಮೆಣಸಿನ ದೋಸೆ ಬಟ್ ಅಂದರೆ ತುಂಬ ಜಾಸ್ತಿ ಜನ ಇರ್ತಾರೆ ಅಲ್ಲಿ. ಬಟ್ ಇನ್ನು ಓಕೆ, ಸೊ ಇಟ್ಸ್ ವರ್ಕ್. ಬಟ್ ನೋಡೋಣ, ವರ್ಕ್ ಆಗಿಲ್ಲ ಅಂದರೆ ವರ್ಕ್ ಮಾಡ್ಕೊಳ್ಳೇಬೇಕು. ದುಡ್ಡು ಕೊಟ್ಟಿದ್ದೀವಿ ಅಂದಮೇಲೆ ಮಾಡಲೇಬೇಕಲ್ವಾ. ಹೊರಬಿಡ್ತೀವಿ ಹಂಗೆ ಬಂದಾಗ ನೋಡ್ಕೊಳ್ಳಿ, ಇವೆಲ್ಲ ಹೊರಬಿಡುತ್ತೆ ಮುಖಕ್ಕೆ. ಹೋಗೋಣ ಎಷ್ಟು ಆಕ್ಟಿಂಗ್ ಮಾಡ್ತಾವಳೆ. ಅದು ತುಂಬಾ ಬಡಿತಾ ಇದೆ ಕೊಬ್ಬರಿ ಎಲ್ಲ. ನಾಳೆ ಸೊ ಡ್ಯೂಟಿಗೆ ಹೋಗ್ಬೇಕು, ಅದಕ್ಕೋಸ್ಕರ ಅಕ್ಕ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣಕ್ಕ. ನಮ್ಮೂರಿಗೆ ಬಂದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ 3 ಜನ ಮೈಸೂರಿಂದ ಬಂದಿದ್ದಾರೆ ನಮ್ಮೂರ್ನ ನೋಡಕ್ಕೆ. ಪ್ಲೀಸ್ ಅವ್ರಿಗೆ ಒಂದು ಸ್ವಲ್ಪ ಸಜೆಷನ್ ಕೇಳಿ. ಸರ್ ನಿಮ್ದು ಫ್ಯಾಂಟಾಸ್ಟಿಕ್, ಮಾರ್ವೆಲಸ್ ಆ್ಯಂಡ್ ಗುಡ್ ಆ್ಯಂಡ್ ಎವ್ರಿಥಿಂಗ್ ಈಸ್ ವೆರಿ ಗುಡ್. ನಿಮ್ದು ಬಾಯ್ ಬಿಟ್ಟೆ. ವಾ ಅಕ್ಕ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣಕ್ಕ. ಏನಾಗಿದೆ ಅಂದರೆ ಆ್ಯಕ್ಚುಲಿ ನಾನು ಯಾವುದೋ ಪಕ್ಷಿ ಬಂದಿದ್ದು ನೋಡ್ಬಿಟ್ಟು ಭಯ ಪಡ್ಕೊಂಡು ಮಾತಾಡ್ತಾ ಇಲ್ಲ. ಎಲ್ಲ ಸುಳ್ಳು. ಆ್ಯಕ್ಟಿಂಗ್ ಮಾಡ್ತೀವಿ ಅಲ್ಲ, ಮಳೆ ನೋಡಕ್ಕೆ ಬರೋದು, ಮಳೆ ಬರ್ತಿದೆ. ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಮ್ಮ ಪರಿಸ್ಥಿತಿ ಹೇಳಕ್ ಬರಲ್ಲ, ಬಟ್ ಆದ್ರೂ ಹೇಳ್ತೀನಿ. ಸೆಂಟ್ರಲ್ಲಿ ನಿಂತ್ಕೊಂಡು ನಾನೇ ಬೈಕ್ ಓಡಿಸ್ತಾ ಇರೋ ಥರ ನಾನೇ ಕಾಲ್ ಓಡಿಸ್ತಾ ಇದ್ದೀನಿ. ಹೆಮ್ಮೆಯಿಂದ ಕಷ್ಟಪಡ್ತಾ ಇದೀವಿ. ಅಲ್ಲ, ನಾವು ಕಮಾಂಡ್ ಗುಂಡಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಬಟ್ ಕಮಾಂಡ್ ತೊಟ್ಟಿಗೆ ಹೋಗ್ತಾ ಇರೋದು. ಹ್ಯಾಪಿ ಪಾಸ್, ಹ್ಯಾಪಿ ಕಮ್ ಟು ಹ್ಯಾಪಿ ಪಾಸ್. ಮತ್ತೆ ಇದು ಯಾವ ಊರ್ರಿ? ಕಡೂರಲ್ಲ ಕಣ್ರಿ, ಚಿಕ್ಕಮಂಗ್ಳೂರು. ಮಾವಿನ ಗಿಡ ಬಂದಿದೆ ಇಲ್ಲಿ. ಹೇ ಇದು ಮಾವಿನ ಗಿಡ ಅಲ್ಲ, ಕೋಗಿಲೆಗಳು. ಮಾವಿನ ಗಿಡನೇ. ನಾವು ಬಂದಿರೋದು ಅಲ್ಲಲ್ಲ, ಆಕ್ಚುಲಿ ನಾವು ಇಲ್ಲಿ ನಮ್ಮ ಕಾಫಿನಾಡ್ ಚಂದುನ ಭೇಟಿ ಮಾಡ್ಬೇಕಂತ ಬಂದಿದ್ದೀವಿ. ಕಾಡಲ್ಲಿ ಸಿಗ್ತಾನೆ, ನಾಡಲ್ಲಾದ್ರೂ ಸಿಗ್ತಾನೆ ಅಂತ ನೋಡೋಣ. ಸಿಕ್ಕಿಯಲ್ಲಿ ಅಲ್ಲಲ್ಲ, ಕಾಫಿನಾಡ್ ಚಂದು ನೋಡಿಲ್ಲ ಚಂದ್ರು ನೀನು? ಚಂದ್ರ ಅವ್ರ ಫ್ರೆಂಡ್ ಇವರು. ಅಲ್ಲ, ಹ್ಯಾಪಿ ಬರ್ತಾಳೆ ಕೌಶಿಕ ಬರ್ತಾಳೆ. ಸರ್ ವಿಡಿಯೋ ಮಾಡಿದ ಕೌಶಿಕ ಬರ್ಡೇ ಹೆಂಗ್ ಮಾಡಿದ ಗೊತ್ತು? ಅವನೇ ಮಾಡಿ ಕಾರ್ತಿಕನ ಮಾಡ್ತಿದ್ದು. ಹೇಗಿದೆ ನೋಡಿ. ಪ್ರಾಣಿ ಅಲ್ಲ. ನೋಡ್ಲಿಲ್ವಾ? ಕಾಫಿ 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 ಕಾಫಿನ ಅದು? ಕಾಫಿಯಾ? ಈಗ ಹೂವಾಗ ಪ್ರಾಣಿ ಅಲ್ಲ, ಪ್ರಾಣಿ ಅಲ್ಲ, ಮನುಷ್ಯ ಅಲ್ಲ. ಹಾಗೆ ಇತ್ತೀಚೆಗೆ ವೈರಲ್ ಆದಂಥ ನಮ್ಮ ಚಿಕ್ಕಮಗಳೂರಿನ ಹೀರೋ ಕಾಫಿನಾಡ್ ಚಂದು ಕಾಣಿಸ್ತಾರೆ ಅಂದ್ಕೊಂಡು ನಾವು ಕೂಡ ಒಳಗಡೆ ಹೋಗ್ತಾ ಇದ್ವಿ. ಅದ್ರ ಬದಲಾಗಿ ಅವರ ಆಂಟಿ ಸಿಗ್ಬಿಟ್ರು ನಮಗೆ ಮಾತಾಡೋಕ್ಕೆ. 12 ಗಂಟೆ
ಇವನು ನೋಡಾದ ಹುಳಗಳು ಓಪನ್ ಆಗಿದೆ. ಹೆಂಗಿತ್ತು ನಿಮ್ದು? ಕನ್ನಡಿಗರ ಹೆಮ್ಮೆಯ ನಾಡು ಚಿಕ್ಕಮಗಳೂರು ಬಂದ್ಬಿಟ್ವಿ. ಫುಲ್ ಅಮೇಜಿಂಗ್. ಹುಲಿ ಮಾತ್ರ ಕಾಣಿಸಿಲ್ಲ, ಎಲ್ಲನೇ ಕಾಣಿಸ್ತದೆ. ಹೇಳ್ರಿ. ಇಲ್ಲೇ ಗಾಡಿಯಲ್ಲಿತ್ತು, ಅದಕ್ಕೋಸ್ಕರ ಯಾವ ಹುಲಿ ಬಂದಿಲ್ಲ. ಕಾಂಪಿಟೇಟರ್ ಈಗ ಅಬ್ಬೆ ಫಾಲ್ಸ್ ನ ರೀಚ್ ಮಾಡಕ್ಕೆ ನಾವು ಹೋಗ್ತಾ ಇರೋದು ಪಾದಯಾತ್ರೆ ಅಂದ್ರೆ ಬನ್ನಿ. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಪಯಣ ಪ್ರಾರಂಭ. ಇವ್ರ ಹೆಸರು ಚಂದು ಅಂತ. ಕಾಫಿ ನಾಡು ಚಂದು ಅಂತ ಅನ್ಕೋಬೇಡ್ರಿ, ಬರೀ ಚಂದು ಅಷ್ಟೇ. ಈಗ ನಾವು ಅಬ್ಬೆ ಫಾಲ್ಸ್ ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ನಾನು ಜೀವನದಲ್ಲಿ ಆ ಕಡೆ ಈ ಕಡೆ ಎಲ್ಲ ಟ್ರೆಕ್ಕಿಂಗ್ ಮಾಡಿದ್ದೆ, ಬಟ್ ಈ ಥರ ಟ್ರೆಕ್ಕಿಂಗು ಫಸ್ಟು, ಅಂದರೆ ಮೊದಲನೇ ಬಾರಿ. ಸ್ಪೆಷಲಿ ಇದು ಥ್ಯಾಂಕ್ಸ್ ಟು ಮಿಸ್ ನೇಹಾ ಆ್ಯಂಡ್ ಮಿಸ್ಟರ್ ಕೌಶಿಕ್ ಅಂತೂ ಇಂತೂ ಸ್ವಂತ ಊರಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ. ಕ್ಯಾನ್ಸಲ್ ಆಗಿ ಟ್ರಿಪ್ ಮತ್ತೆ ಕೂಡಿ ಬಂದು ಮಾಡೋಣ, ಮತ್ತೆ ಮಾಡೋಣ. ಫಾರಿನರ್ಸ್ ನೋಡ್ರಿ ಹೆಂಗ್ ಓಡ್ ಬರ್ತಾವ್ರೆ. ಇವರು ಕೆಮ್ಮಣ್ ದೊಡ್ಡಿ. ನಮ್ಮ ಫಾರಿನರ್ಸ್ಗೆ ಕನ್ನಡ ಬರುತ್ತೆ, ಒಂದ್ಸಲ ಮಾತಾಡ್ತಾನೆ. ನೋಡಿ ಗಾಯ್ಸ್, ಇವರು ಕೆಮ್ಮನ್ ದೊಡ್ಡಿ ಅಂತೇಳಿ ಕೆಮ್ಮನ್ ಗುಂಡಿ ಹೆಸರನ್ನ ಆಡ್ ಮಾಡ್ತಾವ್ರೆ. ಫಸ್ಟ್ ಟೈಮ್ ಕಮೆಂಟ್ ಅಲ್ಲಿ ಇವರಿಗೆ ಹೇಳಿ ಸರ್. ಫಸ್ಟ್ ಟೈಮು ನಮ್ಮ ವ್ಲಾಗ್ಗೆ ಒಂದು ಫಾರಿನರ್ ಹುಡುಗಿನ ಕರ್ಕೊಂಡ್ ಬಂದಿದ್ದೀವಿ. ಕರ್ನಾಟಕದ ಗಾಯ್ಸ್ ನೋಡಿ ಗಾಯ್ಸ್, ಇವರು ಚಂದು ಅಂತ ಮೈಸೂರವರು. ನೋಡಿದ್ರೆ ಏನನ್ಸುತ್ತೆ ನೀವೇ ಹೇಳ್ಬಿಡಿ ನೋಡಿ. ಕಮೆಂಟ್ ಅಲ್ಲಿ ಇವರಿಗೆ ಅದು ಕೆಮ್ಮನ್ ಏನದು ಕೆಮ್ಮನ್ ಗುಂಡಿ ಅಂತ ಹಾಕಿ ಗಾಯ್ಸ್. ಕೆಮ್ಮನ್ ದೊಡ್ಡಿ ಅಂತಾರೆ ಇವರು. ಮಾಡೋಣ, ಏನಿಲ್ಲ. ಕಾಣಿಸ್ತದೆ ನ್ಯಾಚುರಲ್ ಸ್ಟಾರ್ ಅಲ್ಲೂ ಅರ್ಜುನ್. ನಾವು ಅಲ್ಲು ಅರ್ಜುನ್. ಆ್ಯಕ್ಚುಲಿ ನಾವು 6 ಜನ, ನಮ್ಮ ಜೊತೆ ಹಿಂದ್ಗಡೆ 6 ಜನ, ಆ ಕಡೆ ಮೂವ್ಮೆಂಟ್ ಮಾಡಿ ಬಟ್ ಏನ್ ಮಾಡ್ತಾರೆ ನೋಡಿ ಗಾಯ್ಸ್, ಇನ್ನು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ಅವ್ರು ಇಲ್ಲಿ ಅಲ್ಲಿಂದ 500 ಮೀಟರ್ ಬರಕ್ಕೆ ಆ ತರ ಆಗಿದ್ದಾರೆ. ಇನ್ನು 2 ಕಿಲೋಮೀಟರ್ ನಡೆದ್ಮೇಲೆ ಗೊತ್ತಾಗುತ್ತೆ ಅವ್ರ ಪಿಕ್ಚರ್ ಅಂತ. ಯಾವುದೇ ತರ ಇಲ್ಲಿ ಸಿಂಹ, ನರಿ, ಹುಲಿ ಯಾವುದು ಬರಲ್ಲ ಅಂತ ಹೆಲ್ಪ್ಫುಲ್ ಇದ್ದಾರೆ ಎಲ್ಲ. ರಾಬಿಟ್ಟು ನೀರು ಹೋಗೋಕ್ಕೆ ಯಾರು ಇರಲ್ಲ. ಯಾರು ಟ್ರೆಕ್ಕಿಂಗ್ ಯಾರು ಬಂದಿರ್ತಾರೆ ಅವ್ರಿಗೆ ಅದಕ್ಕೆ ಬಿಟ್ಟು ಬೇರೆ ಏನು ಸಿಗಲ್ಲ. ಆಕ್ಚುಲಿ ಕಾಫಿ ನೋಡಕ್ಕೆ ಅಲ್ಲಿಂದ ಇಲ್ಲಿ ಬಂದಿದ್ವಿ. ಕಾಫಿ ಅನ್ಸುತ್ತೆ. ಕಾಫಿ ಅದು ಕಾಫಿ ಅಲ್ಲ, ಅದು ಎಲ್ಲೇ ಇಲ್ಲಿದೆ ನೋಡ್ರಿ ಕಾಫಿ. ಪ್ರೀತಿಯ ವಿಡಿಯೋಗ್ರಾಫರ್ ಮಿಸ್ಟರ್ ಹುಲಿ ಹೆಸರೇ ಗೊತ್ತಾಗಿಲ್ಲ. ಕರಣ ನೋಡಪ್ಪ, ಕರಣ ಒಂದ್ಸರ್ತಿ. ಗಾಯ್ಸ್, ಇದು ಅಬ್ಬೆ ಫಾಲ್ಸಿಗೆ ದಾರಿ. ನೀನ್ ಮಾತ್ರ ನಗ್ಬೇಡ. ನಿನ್ ನಗುಗೆ ಇಲ್ಲಿರೋ ಭೂತ ಪ್ರೇತಗಳೆಲ್ಲ ಅದು ಹೊರಗಡೆ ಬರ್ತವೆ. ಅಷ್ಟು ಭಯ ಪಡಿಸುತ್ತಲ್ಲ, ಸಾಕು ಬಿಡಿ ನನ್ನದು. ಅಂಬಾಭವಾನಿ ಇದ್ದಾರೆ ನಮ್ಮ ಗುಲ್ಬರ್ಗದಲ್ಲಿ. ನಾವು ಆರಿಸ್ತೇವಲ್ಲ ಆ ಥರ ಅಂಬಾಭವಾನಿ ಫೋಟೋ ಇರೋದು. ಚಾಮುಂಡೇಶ್ವರಿ ಅಲ್ಲ, ಅಂಬಾಭವಾನಿ ಇದು. ಜೈ ಮಾತಾಜಿ. ಗೊತ್ತಿಲ್ಲ. ಅಬ್ಬೆ ಫಾಲ್ಸಿಗೆ ಬಂದು ಒಳ್ಳೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ. ಇವ್ರು ಮಾತ್ರ ಇಲ್ಲಿ ಫೋಟೋ ಶೂಟಿಂಗ್ ಈ ಕಡೆ ಇವರು ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ನಾವು ಮಾತ್ರ ಸೆಲ್ಫಿ ಸ್ಟಿಕ್ನ ಹಿಡ್ಕೊಂಡು ಎಲ್ಲಿ ಮಾಡಬೇಕು ಅಂತ ನಾವು ವೇಟ್ ಮಾಡ್ತಾರೆ. ಹಲೋ, ಈ ಥರ ಟ್ರೆಕ್ಕಿಂಗು ಜೀವಮಾನದಲ್ಲಿ ನಾವು ಯಾವತ್ತಾದರೂ ಮಾಡಬೇಕು ಅಂದರೆ ಎಸ್ಪೆಷಲಿ ನಮ್ಮ ಭಾರತದ ರೈನಿ ಸೀಸನಲ್ಲಿ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಹಸಿರು ವನಗಳು ತುಂಬಿಕೊಂಡು ಹಸಿರಾಗಿ ಕಾಣಿಸ್ತಾ ಇರುತ್ತೆ. ನೀರು, ಆ ಸೌಂಡು ಏನೋ ಒಂದು ಜೀವನದಲ್ಲಿ ರಿಫ್ರೆಶ್ಮೆಂಟ್ ಕೊಡುತ್ತೆ ಅಂದ್ಕೊಂಡು ನಾವು ಈ ಥರ ಟ್ರಾವೆಲು ಮಾಡಿಕೊಂಡು ಜೀವನ ಮಾಡ್ತಾ ಇರಬೇಕು ಕಣ್ರೆ. ಬಳಿ ಆಳವಾದ ಗುಂಡಿ ಮತ್ತು ಅಪಾಯಕಾರಿ ಜಾರುಬಂಡಿಗಳಿದ್ದು ಈಜುವುದು ಹಾಗೂ ಬಂಡೆ ಹತ್ತುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸೊ ನೀವು ಬಂದಾಗ ಯಾರು ಆ ಥರ ಹೋಗಕ್ಕೆ ಹೋಗ್ಬಿಡಿ. ಯಾಕಂದರೆ ಆಲ್ರೆಡಿ ಬೋರ್ಡ್ ಹಾಕಿದರೆ ಇನ್ ಕೇಸ್ ಆ ಥರ ಮಾಡಿದ್ರೆ
ಏನಾದರೂ ಆಗ್ಬೋದು. ಚಲೋ ಹಾಂ ಅಂತೂ ಇಂತೂ ಹೆಬ್ಬೆ ಫಾಲ್ಸ್ ಬಂದೇ ಬಿಡ್ತು. ರೀಲ್ಸಲ್ಲಿ ನೋಡಿರುವ ಫಾಲ್ಸ್ನ ನಿಜ ಜೀವನದಲ್ಲಿ ನೋಡಬೇಕು ಅಂದ್ಕೊಂಡು ಎಷ್ಟೋ ತಿಂಗಳುಗಟ್ಟಲೆ ಪ್ಲ್ಯಾನ್ನ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಇವತ್ತು ನಮ್ಮ ಎದುರುಗಡೆ ಹೆಬ್ಬೆ ಫಾಲ್ಸು ಅಲ್ಲ ಹೆಬ್ಬೆ ಫಾಲ್ಸ್ ಎದುರುಗಡೆ ನಾವು. ಫಾಲ್ಸ್ ಬಂತು. ಹಾಂ ಫಾಲ್ಸ್ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸ್ತಾ ಇತ್ತು. ಆ ನೇಚರು, ಆ ವೆದರು, ಆ ನೀರು, ಆ ಫಾಲ್ಸು ಅಂದ್ಕೊಂಡು ನಾವು ಕೂಡ ಎಲ್ಲ ಕಡೆಯಿಂದ ವಿಡಿಯೋ ಕವರೇಜ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ.
ಮನಸ್ಸೇ ಆಗ್ತಿರ್ಲಿಲ್ಲ ವಾಪಸ್ ಬರೋಕ್ಕೆ. ಅಬ್ಬೆ ಫಾಲ್ಸ್ನ ನೋಡಿಕೊಂಡು ಮನೆಗೆ ವಾಪಸ್ ಬರಬೇಕು ಅಂತ ಸ್ವಲ್ಪ ಕೂಡ ಅನಿಸ್ತಿರ್ಲಿಲ್ಲ. ಆದರೂ ಕೂಡ ಭಾರದ ಮನಸ್ಸಿನಿಂದ ಮುಂದಿನ ಕಡೆಗೆ ನಮ್ಮ ನಡೆ ಅಂದ್ಕೊಂಡು ನಡೆದಿದ್ವಿ. ಸಖತ್ತಾಗಿತ್ತು. ಫಸ್ಟ್ ನಾವು ನೋಡಿದ್ವಿ ಅದನ್ನ. ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೇಕಿತ್ತು. ಇನ್ನೊಂದು ಸ್ವಲ್ಪ ಮೇಲೆ ಜಾಗ ಬಿಟ್ಟಿದ್ರೆ ಇನ್ನೂ ಹೋಗ್ತಾ ಇದ್ದೀವಿ. ಇದು ಒಂಥರ ಸ್ವರ್ಗದ ಆಗಿರೋದು ಅನ್ನೋಕ್ಕಿಂತ ಸ್ವರ್ಗದ ಬಾಗಿಲಿದ್ದಂಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮೇಲಿಂದ ನೀರಿನ ಗಾಳಿ, ಇವಾಗ ಇನ್ನೊಂದಿದೆ ಗಾಳಿಯಲ್ಲಿ ನಾವು ಸಖತ್ತಾಗಿ ಎಂಜಾಯ್. ಕೆಮ್ಮಣ್ಣುಂಡಿ ಅಲ್ಲ, ಕೆಮ್ಮಣ್ಣಗುಂಡಿ. ಇವಾಗ ಬಂದಿದ್ದು ಹಬ್ಬೆ ಫಾಲ್ಸ್ ಮುಗ್ದೋಯ್ತು. ಇವಾಗ ಹಬ್ಬೆ ಫಾಲ್ಸ್, ಹಬ್ಬೆ ಯಾವುದೋ ನಮ್ಮ ನಾನು Z ಪಾಯಿಂಟ್ ಹತ್ತೀನಿ. ಆದ್ರೆ ನಮ್ಮಣ್ಣ ಬಿಡಲ್ಲ ಹತ್ತಕ್ಕೆ ಅಷ್ಟೇ. ನೋಡ್ರಿ ಕೆಮ್ಮನ್ ದೊಡ್ಡಿ ಅಂತ, ಅದು ಕೆಮ್ಮನ್ ಗೊಡ್ಡಿ ಅಲ್ಲ, ಕೆಮ್ಮನ್ ಗುಂಡಿ ಅಂತೇಳಿ ಕಮೆಂಟ್ ಅಲ್ಲಿ ಹಾಕಿ. ಇವರಿಗೆ ಅದ್ರ ಬಗ್ಗೆ ನೇಮ್ ಬಗ್ಗೆ ಗೊತ್ತಿಲ್ಲ, ತಪ್ಪಿಕೋಬೇಡಿ. ಗೂಗಲ್ ಸರ್ಚ್ ಮಾಡಕ್ಕೆ ಹೇಳಿ, ಕಮೆಂಟ್ ನೋಡಿರಿ, ಕಮೆಂಟ್ ನೋಡಿಬೇಕು ನೀವು ಚೆನ್ನಾಗಿ. ಕೆಮ್ಮನ್ ಗುಂಡಿ ಅಂತ ಫಸ್ಟ್ ಟೈಮ್ ಯಾವುದೋ ಒಂದು ಕುವೆಂಪು ಕಾವ್ಯ ಬರೆದಿದ್ರು, ಅದರಲ್ಲಿ ಕೆಮ್ಮನ್ ಗುಡ್ಡಿ ಬಗ್ಗೆ ಬರೆದಿದ್ದಾರೆ. ಬಟ್ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಫಸ್ಟ್ ಟೈಮ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಅಬ್ಬೆ ಫಾಲ್ಸ್ ಆಯಿತು, ನೆಕ್ಸ್ಟ್ ಹೋಗ್ತಾ ಇರೋದೇ ಕೆಮ್ಮನ್ ಗುಂಡಿಗೆ. ದಟ್ ಈಸ್ ಕೆಮ್ಮನ್ ಗುಂಡಿ ಬ್ರೋ, ಕೆಮ್ಮನ್ ಗುಂಡಿ. ಗುಂಡಿ ಓಕೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಸಾಕ್ಷಿದಾರರಂತ ಮಿಸ್ಟರ್ ಕೌಶಿಕ್ ಅವರು ನೆಕ್ಸ್ಟ್ ಕೆಮ್ಮನ್ ಗುಂಡಿ ಬಗ್ಗೆ ವಿಚಾರಣೆ ಮಾಡಿಕೊಂಡು ಮತ್ತು ಅದು Z ಪಾಯಿಂಟ್ಗೆ ಪಾದಯಾತ್ರೆ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದನ್ನು ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಂತ ಬಂದಿದ್ವಿ, ಮಾಡಿಕೊಂಡೇ ಹೋಗೋದು. ಜೈ ಶ್ರೀರಾಮ್.